ಲಾಕ್ಡೌನ್ ಸದ್ಯಕ್ಕಿಲ್ಲ. ಇನ್ನೊಂದು ವಾರ ಆದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಹಾಗೆ ಕೊರೋನಾ 2ನೇ ಅಲೆ ಕಮ್ಮಿ ಆಗ್ತಿಲ್ಲ. ಇದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಸದ್ಯಕ್ಕಿಲ್ಲ ಲಾಕ್ಡೌನ್, ಸೆಮಿ ಲಾಕ್ಡೌನ್. ಟಫ್ ರೂಲ್ಸ್ ಜಾರಿಗೆ ಸಂಪುಟ ಸಭೆ ನಿರ್ಧಾರ. ಸೋಂಕು ಹೆಚ್ಚಾಗಿದ್ರೂ ಸಾವಿನ ಸಂಖ್ಯೆ ಕಂಟ್ರೋಲ್ನಲ್ಲಿದೆ. ಸದ್ಯಕ್ಕೆ ಲಾಕ್ಡೌನ್, ಸೆಮಿ ಲಾಕ್ಡೌನ್ ಮಾಡುವ ಪರಿಸ್ಥಿತಿ ಇಲ್ಲ. ಆದ್ರೆ ಒಂದು ವಾರ ಕಾದು ನೋಡಿ ಆಮೇಲೆ ಕಠಿಣ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಎಂದ್ರು ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್. ನೋಡಿ, ಸೆಮಿ ಲಾಕ್ಡೌನ್ ಇದೆಲ್ಲ ಕೂಡ ಇಟ್ ಇಸ್ ಆಲ್ ಇವತ್ತಿನ ಪರಿಸ್ಥಿತಿಗೆ ಅನ್ವಯ ಆಗಲ್ಲ. 3 ಕೋವಿಡ್ ಕೇರ್ ಸೆಂಟರ್ಸ್ ನಾವು ಈ ವಾರದಿಂದ ಪ್ರಾರಂಭ ಮಾಡ್ತೀವಿ. ಇದೆಲ್ಲ ಕೂಡ ಪ್ರಾರಂಭ ಆಗಿರೋದ್ರಿಂದ 2ನೇ ಅಲೆ ಹಂತ ಹಂತವಾಗಿ ಎಲ್ಲವೂ ಕೂಡ ಸರಿದಾರಿಗೆ ಬರ್ತದೆ. ಸದ್ಯಕ್ಕೆ ಲಾಕ್ಡೌನ್, ನೈಟ್ ಕರ್ಫ್ಯೂನಂತಹ ಕ್ರಮಗಳಿಲ್ಲದಿದ್ರೂ ಟಫ್ ರೂಲ್ಸ್ ಜಾರಿ ಮಾಡುವಂತೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಕೋವಿಡ್ ನಿಯಂತ್ರಣಕ್ಕೆ ಕಠಿಣ ಕ್ರಮದ ಬಗ್ಗೆ ಚರ್ಚೆಯಾಗಿದ್ದು, ಜಿಲ್ಲೆಗಳಲ್ಲಿ ಡಿಸಿಗಳು ಅಗತ್ಯ ಕ್ರಮ ವಹಿಸಲು ಸೂಚನೆ ನೀಡಲಾಗಿದೆ. ಯಾವುದೇ ಸಭೆ ಸಮಾರಂಭಕ್ಕೆ ಡಿಸಿಯ ಅನುಮತಿ ಪಡೆಯಬೇಕು. ಜನ ಕೋವಿಡ್ ಮಾರ್ಗಸೂಚಿ ಪಾಲಿಸಬೇಕು. ಗಡಿ ಜಿಲ್ಲೆಗಳಲ್ಲಿ ಅಗತ್ಯ ಎಚ್ಚರಿಕೆ ವಹಿಸಬೇಕು. ಜನರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು. ಗುಂಪು ಸೇರದ ರೀತಿ ನೋಡಿಕೊಳ್ಳಬೇಕು. ಮಾರ್ಕೆಟ್, ಬಸ್ ನಿಲ್ದಾಣ, ಮಾಲ್ ಮೇಲೆ ಹೆಚ್ಚು ನಿಗಾ ವಹಿಸಬೇಕು. ಶಾಲಾ ಕಾಲೇಜುಗಳಲ್ಲಿ ಮತ್ತಷ್ಟು ಬಿಗಿ ಕ್ರಮ ಕೈಗೊಳ್ಳಬೇಕು ಎಂದು ಚರ್ಚಿಸಿದ್ದಾರೆ. ಈ ಮಧ್ಯೆ ಇದುವರೆವಿಗೂ 1ರಿಂದ 6ನೇ ತರಗತಿ ಆರಂಭವಾಗಿಲ್ಲ. ಜೊತೆಗೆ 2ನೇ ಅಲೆ ಮಧ್ಯೆ ಶಾಲೆಗೆ ಹೋಗ್ತಾ ಇರೋ ಮಕ್ಕಳ ಆರೋಗ್ಯದ ಬಗ್ಗೆ ಪೋಷಕರು ಆತಂಕಗೊಂಡಿದ್ದಾರೆ. ಇನ್ನು 6ರಿಂದ 9ನೇ ತರಗತಿ ಮಕ್ಕಳಿಗೆ ಪರೀಕ್ಷೆ ನಡೆಸಬೇಕೋ ಬೇಡವೋ ಎಂಬ ಬಗ್ಗೆ ಆರೋಗ್ಯ ಇಲಾಖೆ ಜೊತೆ ಚರ್ಚೆ ನಡೀತಾ ಇದೆ. 6ನೇ ಕ್ಲಾಸಿಂದ ಏನಿದೆ ಅವ್ರ ಕ್ಲಾಸಸ್ ಇದೆ, ಪರೀಕ್ಷೆ ಬರೋ ವಿಚಾರದಲ್ಲಿ ಮುಂದಿನ ದಿನದಲ್ಲಿ ತಿಳಿಸುವಂತದ್ದಾಗುತ್ತೆ. ಈಗ ಪರೀಕ್ಷೆ ವಿಚಾರದಲ್ಲಿ ಉದ್ಭವ ಆಗಿಲ್ಲ. ಮುಂದಿನ ದಿನದಲ್ಲಿ ಅಂತ ಅವಶ್ಯಕತೆ ಇದ್ದಾಗ ಪರೀಕ್ಷೆ ಮಾಡಬೇಕೋ ಮಾಡಬಾರ್ದು ಅನ್ನೋಂಥದ್ದು ಸಂಬಂಧಪಟ್ಟ ಇಲಾಖೆಯ ಸಚಿವರು ಬಹಳ ಸ್ಪಷ್ಟವಾಗಿ ತಿಳಿಸುವಂತದ್ದನ್ನ ಮಾಡ್ತಾರೆ. ಸರ್ಕಾರವೇನೋ ಟಫ್ ರೂಲ್ಸ್ ಹಾಕಲು ಅಣಿಯಾಗ್ತಾ ಇದೆ. ಆದ್ರೆ ರಾಜಕೀಯ ನಾಯಕರ ಕಾರ್ಯಕ್ರಮದಲ್ಲಿ ಮಾತ್ರ ಕೊರೋನಾ ಮಾರ್ಗಸೂಚಿಗಳನ್ನ ಗಾಳಿಗೆ ತೂರಲಾಗ್ತಾ ಇದೆ. ಈ ಬಗ್ಗೆ ಮಾಜಿ ಸಿಎಂ ಎಚ್ಡಿಕೆ ಗರಂ ಆಗಿದ್ರು. ಈ ಕೋವಿಡ್ನ ಅನಾಹುತದಲ್ಲಿ ನಿಮಗೆ ಬೇಕಾದಂಥ ರೀತಿಯಲ್ಲಿ, ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ಗೈಡ್ಲೈನ್ ಮಾಡ್ಕೊಂಡು ಇವತ್ತು ನಿಮ್ಮ ಸ್ವಾರ್ಥಕ್ಕೆ ಜನಗಳ ಜೊತೆಯಲ್ಲಿ ಚಕ್ಕಂದ ಆಡಬೇಡಿ ಅಂತಕ್ಕಂಥ ಸರ್ಕಾರಕ್ಕೆ ಹೇಳಿ ಬಯಸ್ತೇನೆ. ಕೊರೋನಾ ಸೆಕೆಂಡ್ ವೇವ್ ಕರುನಾಡನ್ನ ಕಂಗೆಡಿಸಿದ್ದು, ಯಾವುದೇ ಟಫ್ ರೂಲ್ಸ್ ಬಂದ್ರೂ ಜನ ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗತ್ತೆ. ಅಥವಾ ಮಾರ್ಗಸೂಚಿ ಮರೆಯದೆ ಮುಂಜಾಗ್ರತೆ ವಹಿಸಿದ್ರೆ ಉತ್ತಮ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊರೋನಾ ಭಯದ ಮಧ್ಯೆಯೇ ನಾಳೆ ಖಾಸಗಿ ಶಾಲೆಗಳು ಬಂದ್ ಆಗ್ತಾ ಇವೆ. ಕೊರೋನಾ ಕಾರಣಕ್ಕಲ್ಲ, ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧದ ಪ್ರತಿಭಟನೆಯಿಂದಾಗಿ ಅನುದಾನ ರಹಿತ ಕನ್ನಡ ಮಾಧ್ಯಮ ಶಾಲೆಗಳು ಮತ್ತೆ ಬೀದಿಗಿಳಿತಾ ಇವೆ. ನಾಳೆ ಶಾಲೆಗಳನ್ನ ಬಂದ್ ಮಾಡಿ ಶಿಕ್ಷಣ ಸಚಿವರ ಮನೆ ಮುಂದೆ ಪ್ರತಿಭಟನೆಗೆ ಮುಂದಾಗಿವೆ. ಶಿಕ್ಷಣ ಇಲಾಖೆಗೆ ಮತ್ತೊಂದು ಟೆನ್ಷನ್. ಶಿಕ್ಷಣ ಸಚಿವರ ಮನೆ ಮುಂದೆ ಸತ್ಯಾಗ್ರಹ. ಕೊರೋನಾ ಕಾರಣದಿಂದ ಈ ಶೈಕ್ಷಣಿಕ ವರ್ಷ ಪೋಷಕರಿಗೂ ಶಾಲೆಗಳಿಗೂ ಸಂಕಷ್ಟ ತಂದಿಟ್ಟಿದೆ. ಬೇಡಿಕೆ ಈಡೇರಿಸುತ್ತೇವೆ ಎಂದ ಸರ್ಕಾರ ಭರವಸೆ ಹಾಗೆ ಉಳಿದಿದೆ. ಭರವಸೆಗಳು ಕಾರ್ಯರೂಪಕ್ಕೆ ಬರುತ್ತಿಲ್ಲದ ಕಾರಣಕ್ಕೆ ಖಾಸಗಿ ಶಾಲೆಗಳು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿವೆ. ಶಿಕ್ಷಣ ಸಂಸ್ಥೆಗಳ ಬೇಡಿಕೆಗಳು ಹೀಗಿವೆ. ಈ ವರ್ಷದ 70% ಬೋಧನಾ ಶುಲ್ಕ ಕಟ್ಟುವಂತೆ ಪೋಷಕರಿಗೆ ಸೂಚನೆ ನೀಡಬೇಕು. 1995ರಿಂದ 2005ರವರೆಗೆ ಕನ್ನಡ ಮಾಧ್ಯಮ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಬೇಕು. ಕಟ್ಟಡ ಸುರಕ್ಷತಾ ಪ್ರಮಾಣ ಪತ್ರದ ವಿಷಯದಲ್ಲಿ 10,000 ಶಾಲೆಗಳು ಬಂದ್ ಆಗಲಿವೆ. ಈ ವಿಚಾರದಲ್ಲಿ ಸರ್ಕಾರ ಪರಿಶೀಲಿಸಬೇಕು. ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಖಾಸಗಿ ಶಾಲಾ ಶಿಕ್ಷಕರಿಗೂ ಪರಿಹಾರ ಸಿಗುವಂತೆ ಮಾಡುವುದು. ಬಿಸಿಯೂಟ ಕಾರ್ಯಕ್ರಮವನ್ನು ಅನುದಾನ ರಹಿತ ಶಾಲಾ ಮಕ್ಕಳಿಗೂ ಯೋಜನೆ ವಿಸ್ತರಿಸಬೇಕು. ಸರ್ಕಾರಿ ನೌಕರರಿಗೆ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ಖಾಸಗಿ ಶಾಲಾ ಶಿಕ್ಷಕರಿಗೂ ನೀಡಬೇಕು ಎಂಬುದು ಪ್ರಮುಖ ಬೇಡಿಕೆ. ಈ ಎಲ್ಲಾ ಕಾರಣಕ್ಕೆ ಸಚಿವ ಸುರೇಶ್ ಕುಮಾರ್ ಮನೆ ಮುಂದೆ ಬಾಯಿಗೆ ಕಪ್ಪು ಪಟ್ಟಿ ಧರಿಸಿ ಮೌನವಾಗಿ ಸತ್ಯಾಗ್ರಹ ಮಾಡೋಕೆ ನಿರ್ಧರಿಸಲಾಗಿದೆ. 5,000ಕ್ಕೂ ಅಧಿಕ ಶಾಲಾ ಶಿಕ್ಷಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ರುಪ್ಸಾ ಕರ್ನಾಟಕ ಹಾಗೂ ಕರ್ನಾಟಕ ಮಾಧ್ಯಮಿಕ ಶಾಲಾ ನೌಕರರ ಸಂಘ ಮತ್ತು ಕಲ್ಯಾಣ ಕರ್ನಾಟಕದ ಖಾಸಗಿ ಅನುದಾನ ರಹಿತ ಸಂಘ ಒಟ್ಟು ಸೇರ್ಕೊಂಡು ನಾವು ಮಾರ್ಚ್ 23ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ನಮ್ಮ ಶಿಕ್ಷಣ ಸಚಿವರ ಮನೆಯ ಮುಂದೆ ಬಾಯಿಗೆ ಅಂದ್ರೆ ಮುಖಕ್ಕೆ ಕಪ್ಪು ಪಟ್ಟಿಯನ್ನ ಧರಿಸಿಕೊಂಡು ಅವರ ಮನೆ ಮುಂದೆ ಮೌನ ಧರಣಿಯನ್ನ ಮಾಡಬೇಕು ಅಂತೇಳಿ ನಾವು ನಿರ್ಧಾರವನ್ನ ಮಾಡಿದೀವಿ. ಸುಮಾರು ರಾಜ್ಯಾದ್ಯಂತ ಸುಮಾರು 10,000 ಶಿಕ್ಷಕರು ಮತ್ತು ಶಾಲಾ ಆಡಳಿತ ಮಂಡಳಿಗಳು ಸೇರುವಂತಹ ಸಾಧ್ಯತೆ ಇದೆ.
ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಮಾರ್ಚ್ 23 ಡೆಡ್ಲೈನ್ ನೀಡಿದೆ. ಸ್ಪಂದಿಸದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಚುರುಕುಗೊಳಿಸಿದೆ. ಇಂದು ಮತ್ತೆ 3 ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿದ್ದಾರೆ. ತಲೆಮರೆಸಿಕೊಂಡಿದ್ದ ಆರೋಪಿಗಳ ಜಾಡು ಸಿಕ್ಕಿದ್ದು ಸೈಬರ್ ತಂತ್ರಜ್ಞರ ಮೊರೆ ಹೋಗಲಾಗಿದೆ. ಟವರ್ ಲೊಕೇಶನ್ ಮಿಸ್ ಮ್ಯಾಚಿಂಗ್, 20 ಲಕ್ಷದ ಮೂಲ ಪತ್ತೆ ಮಾಡಿದ ಎಸ್ಐಟಿ. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದ ತನಿಖೆ ನಡೆಸುತ್ತಿರುವ ಎಸ್ಐಟಿ ಎದುರು ದಿನಕ್ಕೊಂದು ಮಜಲು ಬಿಚ್ಚಿಕೊಳ್ಳುತ್ತಿದೆ. ತಂತ್ರಜ್ಞಾನ ತನಿಖೆಗೆ ಟಕ್ಕರ್ ಕೊಟ್ಟು ಎಸ್ಕೇಪ್ ಆಗಿರುವ 2 ಆರೋಪಿಗಳ ಹುಡುಕಾಟ ಇನ್ನೂ ನಡೆಯುತ್ತಿದೆ. ಟವರ್ ಲೊಕೇಶನ್ ದಾರಿ ತಪ್ಪಿಸಲು ಹಲವಾರು ಸಾಫ್ಟ್ವೇರ್ ಹಾಕಿರುವ ಸಾಧ್ಯತೆ ಇದ್ದು, ಕೆಲವೇ ಗಂಟೆಗಳಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಪತ್ತೆಯಾಗ್ತಿದೆ ಎನ್ನಲಾಗಿದೆ. ದೆಹಲಿಯಲ್ಲಿ ಶಂಕಿತರ ಮೊಬೈಲ್ ಆನ್ ಅಂಡ್ ಆಫ್ ಆಗಿರುವ ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡ ಉತ್ತರ ಭಾರತದಲ್ಲೇ ಬೀಡುಬಿಟ್ಟಿದೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಟೀಮ್ ಅಲರ್ಟ್ ಆಗಿದ್ದು 4 ತಂಡಗಳಿಗೂ ಪ್ರತ್ಯೇಕ ಟಾಸ್ಕ್ ನೀಡಲಾಗಿದೆ. ಇವತ್ತು ಬೆಂಗಳೂರು ಟೀಮ್ ಮತ್ತೆ 3 ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿದ್ದು, ಸಿಡಿ ಕೊಟ್ಟಿದ್ದು ಯಾರು, ಎಡಿಟಿಂಗ್ ವಾಯ್ಸ್ ಓವರ್ ಕೊಟ್ಟಿದ್ದು ಯಾರೆಂಬ ಬಗ್ಗೆ ಇನ್ನೂ ಅಧಿಕೃತ ಸಾಕ್ಷ್ಯ ಸಿಕ್ಕಿಲ್ಲ ಎನ್ನಲಾಗಿದೆ. ಖಾಕಿಗೆ ಚಳ್ಳೆ ಹಣ್ಣು ತಿನ್ನಿಸಿ ತಲೆಮರೆಸಿಕೊಂಡಿರುವ ಯುವಕನ ಸಹೋದರನ ಬ್ಯಾಂಕ್ ಅಕೌಂಟ್ನಲ್ಲಿ ಸಿಕ್ಕ 20 ಲಕ್ಷ ಹಣದ ಮೂಲವನ್ನು ಎಸ್ಐಟಿ ಪತ್ತೆ ಮಾಡಿದೆ. ನಗದು ಹಣ ನೀಡಿ ಅಕೌಂಟ್ಗೆ ಹಾಕುವಂತೆ ಹೇಳಿರೋ ಮಾಹಿತಿ ಸಿಕ್ಕಿದ್ದು, ಜಮೀನು ವ್ಯವಹಾರಕ್ಕೆ 5 ಲಕ್ಷ ಕೊಟ್ಟು ಬ್ಯಾಂಕ್ಗೆ ಹಾಕಿಸಿಕೊಂಡ್ರು. ಆದರೆ ಹಣಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ 4 ಒಪ್ಪಿಕೊಂಡಿದ್ದಾರೆ ಎನ್ನಲಾಗಿದೆ. ಇವರನ್ನ ಜಡ್ಜ್ ಎದುರು ನಿಲ್ಲಿಸಿ ಸಾಕ್ಷಿ ಪಡೆಯಲು ಎಸ್ಐಟಿ ತಯಾರಿ ಮಾಡಿಕೊಂಡಿದೆ. ಸಿಡಿ ತನಿಖೆಯ ಇಲ್ಲಿವರೆಗಿನ ಕಂಪ್ಲೀಟ್ ರಿಪೋರ್ಟ್ ಈಗಾಗಲೇ ಗೃಹ ಸಚಿವರಿಗೆ ಸಲ್ಲಿಕೆಯಾಗಿದೆ. ಎಸ್ಐಟಿ ಮುಖ್ಯಸ್ಥ ಸೌಮೇಂದು ಮುಖರ್ಜಿ, ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್, ಸಿಸಿಬಿ ಮುಖ್ಯಸ್ಥ ಸಂದೀಪ್ ಪಾಟೀಲ್ ವಿಧಾನಸೌಧದ ಗೃಹ ಸಚಿವರ ಕಚೇರಿಯಲ್ಲಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಜೆಡಿಎಸ್ ಕಾರ್ಯಕರ್ತರೊಬ್ಬರಿಗೆ ಜೀವ ಬೆದರಿಕೆ ಹಾಕಿರುವ ಆರೋಪ ಮಾಡಿದ್ದಾರೆ. ಚನ್ನಪಟ್ಟಣದ ಬೇವೂರಿನ ಲಕ್ಷ್ಮೀಕಾಂತ್ ಎಂಬುವವರು ಪೊಲೀಸ್ ಕಮಿಷನರ್ಗೆ ದೂರನ್ನ ಕೊಟ್ಟಿದ್ದಾರೆ. ಹಾಪ್ಕಾಮ್ಸ್ ದೇವರಾಜ್ ಸಹಚರ ಶಿವಸಾಗರ್ ಎಂಬಾತನಿಂದ ಜೀವ ಬೆದರಿಕೆ ಇದೆ ಅಂತ ದೂರನ್ನ ನೀಡಲಾಗಿದೆ. ಜೆಡಿಎಸ್ ಪಕ್ಷದ ಸಿದ್ಧಾಂತ ಮತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಕ್ಕೆ ಬೆದರಿಸಲಾಗ್ತಾ ಇದೆ ಅನ್ನೋದು ಲಕ್ಷ್ಮೀಕಾಂತ್ ಆರೋಪ. ಕಾರ್ಯಕರ್ತರಿಗೆ ಬೆಲೆ ಇಲ್ಲ, ಕುಮಾರಸ್ವಾಮಿ ರೈತ ಮಗನಲ್ಲ ಎಂದು ಫೇಸ್ಬುಕ್ ಲೈವ್ ಮಾಡಿದ್ದ ಈ ಯುವಕ ಅಷ್ಟೇ ಅಲ್ಲ, ಜೆಪಿ ಭವನದ ಪಕ್ಷ ಸಂಘಟನೆ ಸಭೆಯಲ್ಲೇ ವೇದಿಕೆ ಮೇಲೆ ಹತ್ತಿ ಅಸಮಾಧಾನ ಹೊರಹಾಕಿದ್ದ ಲಕ್ಷ್ಮೀಕಾಂತ್. ನಾನು ಇದು ಜೆಡಿಎಸ್ ಪಕ್ಷದ ಸಿದ್ಧಾಂತಗಳು ಸರಿ ಇಲ್ಲ, ಇದು ಸರಿ ಇಲ್ಲ, ರೈತರ ಪರವಾಗಿ ಧ್ವನಿ ಎತ್ತಲಿಲ್ಲ, ತಿರ್ಗಾ ಗ್ಯಾಸ್ ಪೆಟ್ರೋಲ್ ಡೀಸೆಲ್ ಯಾವುದೇ ಏರಿಕೆ ಆದ್ರೂ ಅದು ಧ್ವನಿ ಎತ್ತಲ್ಲ ನಾನು ಮಾತಾಡಿದೆ, ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಅದಕ್ಕೆ ಪ್ರತಿಯಾಗಿ ಅವ್ರು ರಿಪ್ಲೈ ಕೊಡಲಿಲ್ಲ. ಅಂಡ್ ನಾನು ಯಾರು ಅಂತ ಯಾರಾದ್ರೂ ಜೆಡಿಎಸ್ ಅವರು ಯಾರಾದ್ರೂ ಲೀಡರ್ ಕೇಳಿದ್ರೆ ಜೆಪಿ ಭವನದಲ್ಲಿ ಅವತ್ತು ಮಾತಾಡಿದಾಗ ಎಲ್ಲಾ ಮಾಧ್ಯಮ ಸ್ನೇಹಿತರು ಮುಂದೆನೆ ಹೇಳಿದಾರೆ ಅವರು, ಇವ್ ನಮ್ ಶಿಷ್ಯನೇ, ಇಂಥವ್ರಿಂದನೇ ಜೆಡಿಎಸ್ ಇಂಥ ಕಾರ್ಯಕರ್ತರಿಂದನೇ ಜೆಡಿಎಸ್ ಉದ್ಧಾರ ಆಗಿರೋದು ಅಂತ. ಈಗ ನಾನು ಅವಾಗೆಲ್ಲ ಜೆಪಿ ಭವನದಲ್ಲಿ ಮಾತಾಡೋದು ಒಬ್ರು ಇಸ್ಕೊಳ್ಳಿಲ್ಲ ಪಕ್ಷದಲ್ಲಿ ಯಾರೇ ಆದ್ರೂ. ಕುಮಾರಣ್ಣವರೇ ತಕೊಂತೀನಿ ಅಂತಂದ್ರೆ ಯಾಕೆ ತಗೊಂಡಿಲ್ಲ? ನಿಖಿಲ್ ಅಣ್ಣ ರೈತರ ಮಗ ಅಂತ ಅವ್ನಿಗೇನ್ ಬಂದದ್ದು? ನಿಖಿಲ್ ಅಣ್ಣಗೆ ಅವ್ರಿಗೇನ್ ಬಂದದ್ದು? ಸಾರಿ, ಮರ್ಯಾದೆ ಕೊಟ್ಟೆ ಮಾತಾಡಿಸುವ ಒಬ್ರು ಮುಖ್ಯಮಂತ್ರಿ ಅವರು, ಮಾಜಿ ಮುಖ್ಯಮಂತ್ರಿ ಮಗ ಇದ್ದಾರೆ, ಅವ್ರು ಕೇಳುವ ಹಕ್ಕು ನನ್ಗದೆ, ಸಾಮಾನ್ಯ ಪ್ರಜೆಗೆ ಅದೇ ಕೇಳುವ ಹಕ್ಕು. ಆತ್ಮೀಯ ವಲಯದ ಹಾಪ್ಕಾಮ್ ದೇವರಾಜ್ ಅವ್ರ ಸಂಗಡಿಗರು ನಾನು ಎಲ್ಲಿದ್ದೀನಿ ಅದು ಲೈವ್ ಲೊಕೇಶನ್ ಹೆಂಗ್ ತಗೊಂಡ್ರಿವ್ರು? ಸಾಮಾನ್ಯ ವ್ಯಕ್ತಿ ಕೊಲೆ ಬೆದರಿಕೆ ಹಾಕೋದಕ್ಕೆ ಬಂದ್ರು. ನಾನು ಅದಕ್ಕೆ ಏನೇನ್ ಬೇಕೋ ಅದು ಪುಟಪ್ ಮಾಡ್ಕೊಂಡು ಡೈರೆಕ್ಟ್ ಬನಶಂಕರಿ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ನಾನು ಸೆಕ್ಯೂರಿಟಿ ಮಾಡ್ಕೊಂಡು ಈಗ ಕಮಿಷನರ್ ಹತ್ರ ಹೋಗ್ಬಿಟ್ಟು ಲೆಟರ್ ಕೊಟ್ಟು ಬಂದಿದ್ದೀನಿ. ಕುಮಾರಸ್ವಾಮಿ ಏನೇನು ರೌಡಿ ಕೊರೋನಾ ರಣಕೇಕೆ ಮಧ್ಯೆ ಇವತ್ತು ಬೆಂಗಳೂರಲ್ಲಿ ರೈತರ ಬೃಹತ್ ಹೋರಾಟ ನಡೆಯಿತು. 5,000ಕ್ಕೂ ಹೆಚ್ಚು ರೈತರು ಕೋವಿಡ್ ಪ್ರೋಟೋಕಾಲ್ ಗಾಳಿಗೆ ತೂರಿ ಪ್ರತಿಭಟಿಸಿದ್ರು. ಜನರಿಗೂ ಕಿರಿಕಿರಿಯಾಯಿತು. ಬೆಂಗಳೂರಲ್ಲಿ ಪ್ರತಿದಿನ 1000ಕ್ಕೂ ಹೆಚ್ಚು ಕೊರೋನಾ ಸೋಂಕು ದಾಖಲಾಗ್ತಿದೆ. ಸಭೆ ಸಮಾರಂಭಗಳಲ್ಲಿ 500 ಜನರ ಮೇಲೆ ಸೇರಬಾರದು ಅಂತಾನೂ ಸರ್ಕಾರ ನಿಯಮ ಮಾಡಿದೆ. ಆದರೂ ನೂತನ ಕೃಷಿ ಕಾಯ್ದೆ ವಿರುದ್ಧ ಸಂಯುಕ್ತ ಕಿಸಾನ್ ಹೋರಾಟ ಸಮಿತಿ ನೇತೃತ್ವದಲ್ಲಿ 5,000ಕ್ಕೂ ಹೆಚ್ಚು ಜನ ಸೇರಿ ಪ್ರತಿಭಟನೆ ಮಾಡಿದ್ರು. ಕಿಸಾನ್ ಮೋರ್ಚಾದ ರಾಷ್ಟ್ರೀಯ ನಾಯಕ ರಾಕೇಶ್ ಟಿಕಾಯತ್, ಯುದ್ಧವೀರ್ ಸಿಂಗ್ ಸೇರಿ ಹಲವರು ಭಾಗಿಯಾಗಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ರು. किसानों को जागना पड़ेगा, जो नौजवान हैं उनको जागना पड़ेगा, तो ये आंदोलन छूटेगा नहीं। देश में कुछ छोटा ही नहीं, विपक्ष कमजोर है इसलिए हाउस में नहीं बोलता। किसान ने पूरी घेराबंदी कर दी है, जब तक आप बैरिकेडिंग नहीं तोड़ोगे, ट्रैक्टर लेकर नहीं चलोगे, ये किसान की जो आजादी की लड़ाई है ये अधूरी रहेगी।
ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ಕಾಲ್ನಡಿಗೆ ಜಾಥಾ ಮೂಲಕ ಫ್ರೀಡಂ ಪಾರ್ಕ್ಗೆ ಬಂದ ಪ್ರತಿಭಟನಾಕಾರರು ಬಹಿರಂಗ ಸಮಾವೇಶ ನಡೆಸಿದ್ರು. ಸಮಾವೇಶದಲ್ಲಿ ಕೊರೋನಾ ಪೆಡಂಭೂತವನ್ನ ನಿರ್ಲಕ್ಷ್ಯ ಮಾಡಿದ್ರು. ಇನ್ನೊಂದು ಕಡೆ ವಾಹನ ಸವಾರರು ಟ್ರಾಫಿಕ್ ಕಿರಿಕಿರಿಗೆ ಬೇಸತ್ತು ಹೋದ್ರು. ಕೇಳಿದ್ರೆ ಇದು ಸರ್ಕಾರದ ನಿರ್ಲಕ್ಷ್ಯ ಅಂತ ಬೇರೆ ಆರೋಪಿಸಿದ್ರು. ನಮ್ಮ ಕರ್ನಾಟಕ ಸರ್ಕಾರ ಆ ಬಸವಣ್ಣನ ದಾರಿಯಲ್ಲಿ ನಡಿಬೇಕಾಗಿದ್ದು ಇವತ್ತು ಯಾವುದೋ ಕಂಪನಿಗಳ ಮರ್ಜಿಗೆ ಬೀಳುವಂತ ತೀರ್ಮಾನಕ್ಕೆ ಬಂದಿದೆ. ಇದು ನಮ್ಮೆಲ್ಲರ ದುರಂತ ಅನ್ನೋದನ್ನ ಕರ್ನಾಟಕದ ರೈತರು ನಾವು ಮರೆಯಂಗಿಲ್ಲ. ಪ್ರತಿಭಟನೆ ಮಾಡಲಿ, ಆದರೆ ಸಾಮಾಜಿಕ ಅಂತರ ಇಲ್ಲದೆ ಮಾಸ್ಕ್ ಹಾಕದೆ ಕೊರೋನಾ ಭಯ ಬಿಟ್ಟು ಪ್ರತಿಭಟನೆ ಮಾಡುವುದು ಎಷ್ಟು ಸರಿ ಅನ್ನೋದು ಈಗಿರೋ ಪ್ರಶ್ನೆ. ಸರ್ಕಾರಕ್ಕೆ ಹೇಳೋಣ ಅಂದ್ರೆ ಮಂತ್ರಿ ಮಹೋದಯರೇ ಕೊರೋನಾ ನಿಯಮ ಪಾಲಿಸಲ್ಲ, ಇನ್ನು ಜನ ಮಾಡ್ತಾರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ತಪ್ಪಿ ಕಾರ್ನ ಮೇಲೆ ಟಿಪ್ಪರ್ ಲಾರಿ ಬಿದ್ದು ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಇಬ್ಬರು ಪ್ರಯಾಣಿಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮೃತರು ಬೆಂಗಳೂರಿನ ನಾಗರಬಾವಿ ನಿವಾಸಿಗಳಾದ ಜಗದೀಶ್ ಕುಮಾರ್ ಮತ್ತು ಪವನ್ ಕುಮಾರ್ ಅಂತ ತಿಳಿದು ಬಂದಿದೆ. ಮೂಲತಃ ತಮಿಳುನಾಡಿನ ಇವರು ಹೊಸೂರು ಮುಖ್ಯ ರಸ್ತೆ ಅತ್ತಿಬೆಲೆ ಬಳಿ ಕಾರ್ನಲ್ಲಿ ಹೋಗುವಾಗ ಲಾರಿ ಪಲ್ಟಿ ಹೊಡೆದು ಕಾರ್ನ ಮೇಲೆ ಬಿದ್ದಿದೆ. ಕಾರು ನುಜ್ಜುಗುಜ್ಜಾಗಿದೆ. ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಸಮೀಪದ ಲಕ್ಷ್ಮೀ ಗ್ರಾಮದ ಸ್ವಯಂ ಕೃಷಿ ತೋಟ ಈಗ ಎಲ್ಲರ ಆಕರ್ಷಣೆ. ಅದು ಅಪರೂಪದಲ್ಲೇ ಅಪರೂಪ ಅನ್ನುವಂತಹ ತೋಟ. ಸಾವಯವ ಕೃಷಿ ಉತ್ಪನ್ನಗಳನ್ನ ಬಯಸುವ ಗ್ರಾಹಕರಿಗೆ ಉತ್ತಮ ಮಾರುಕಟ್ಟೆ. ಗ್ರಾಹಕರು ಜಮೀನು ಬಾಡಿಗೆ ಪಡೆದು ಸಾವಯವ ಕೃಷಿಯನ್ನ ಮಾಡಬಹುದು. ತಮಗಿಷ್ಟದ ಸೊಪ್ಪು, ತರಕಾರಿ ಮತ್ತು ಹಣ್ಣುಗಳನ್ನ ಬೆಳೆಯಬಹುದು. ಸ್ವಯಂ ಕೃಷಿ ಸಾವಯವ ತೋಟದಲ್ಲಿ ಎಲ್ಲವೂ ತಾಜಾ ಹಾಗೂ ರಾಸಾಯನಿಕ ಮುಕ್ತ ಉತ್ಪನ್ನಗಳೇ ಸಿಗುತ್ತವೆ. ಸುನಿಲ್ ಕುಮಾರ್ ಅನ್ನೋರು ಸ್ವಯಂ ಕೃಷಿ ಎಂಬ ತೋಟವನ್ನ ಆರಂಭಿಸಿ ಯಶಸ್ಸನ್ನ ಕಂಡಿದ್ದಾರೆ. ಕಾನ್ಸೆಪ್ಟ್ ಏನು ಅಂದರೆ ಸರ್, ಪ್ರತಿಯೊಬ್ಬರಿಗೂ ಅವ್ರದ್ದೇ ತರಕಾರಿ ಬೆಳಿಬೇಕು ಅಂತ ಒಂದು ಆಸೆ ಇರುತ್ತೆ. ಬಟ್ ಅವ್ರಿಗೆ ಜಾಗ ಇರಲ್ಲ, ಇಲ್ಲ ಒಂದು ಎಕ್ಸ್ಪೀರಿಯನ್ಸ್ ಇರಲ್ಲ, ಇಲ್ಲಾಂದ್ರೆ ಹೆಲ್ಪ್ ಮಾಡೋರು ಯಾರು ಇರಲ್ಲ ಅವ್ರಿಗೆ. ಸೊ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ವಿ. ಇಲ್ಲೇನು ಮಾಡ್ತಾ ಇದೀವಿ ಅಂದರೆ ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.